ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಟ ದರ್ಶನ್ ಪದೇ ಪದೇ ಮೀಡಿಯಾದವರ ವಿರುದ್ಧ ಕೋಪಿಸಿಕೊಂಡು ಸುದ್ದಿಯಾಗಿದ್ದು ಗೊತ್ತಾಯಿದೆ. ಏನ್ರಿ ಮೀಡಿಯಾ ಅನ್ನೋ ಡೈಲಾಗ್ ಅಂತೂ ಇವತ್ತಿಗೂ ಸೋಷಿಯಲ್ ಮೀಡಿಯಾದ ಟ್ರೋಲ್ನ ಹಾಟ್ ಲೈನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದಾಗ ಬಹುತೇಕ ಎಲ್ಲ ನ್ಯೂಸ್ ಚಾನೆಲ್ಗಳು ದರ್ಶನ್ ವಿರುದ್ಧ ಮುಗಿಬಿದ್ವು. ಸುದ್ದಿ ಹೊರತಾಗಿ ದರ್ಶನ್ ಅವರ ವೈಯಕ್ತಿಕ ಬದುಕನ್ನು ಕೆಣಕಿದ್ದು ಕೂಡ ಗುಟ್ಟೇನಲ್ಲ. ಗುಂಡಿಗೆ ಬಿದ್ದವಂಗೆ ಆಳಿಗೆ ಒಂದು ಕಲ್ ಅನ್ನೋ ರೀತಿ ದರ್ಶನ್ ಬಗ್ಗೆ ಸಾಕಷ್ಟು ಅಪವಾದಗಳು, ಅಂತೆ ಕಂತೆಗಳು ಸೋಷಿಯಲ್ ಮೀಡಿಯಾದ ತುಂಬ ಹರಿದಾಡಿದ್ವು. ಅವುಗಳಲ್ಲಿ ಒಂದು ದರ್ಶನ್ ದಿನಕರ್ಗೆ ಒಂದು ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟಿಲ್ಲ, ದರ್ಶನ್ ತನ್ನ ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ತಿಲ್ಲ ಅನ್ನೋದು. ಇದಕ್ಕೆ ಈಗಾಗಲೇ ದಿನಕರ್ ತೂಗ್ದೀಪ್ ಅವರು ಸರಿಯಾದ ಪ್ರತಿಕ್ರಿಯೆಯನ್ನು, ಸ್ಪಷ್ಟನೆಯನ್ನು ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ. ದಿನಕರ್ ನೀಡಿರುವ ಸ್ಪಷ್ಟನೆಗಳಲ್ಲಿ ಒಂದು ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ದರ್ಶನ್ ತಮ್ಮನನ್ನು ನೋಡಿಕೊಳ್ತಿಲ್ಲ ಅನ್ನೋ ಊಹಾಪೋಹಕ್ಕೆ ತೆರೆ ಎಳೆದಿರುವ ದಿನಕರ್ ಪವರ್ ಟಿವಿ ಸುಳ್ಳು ಸುದ್ದಿ ಪ್ರಕಟಿಸಿದ ಬಗ್ಗೆ ರಿಪೋರ್ಟರ್ ಹೆಸರು ಸಹಿತ ಉತ್ತರ ಕೊಟ್ಟಿರೋ ವಿಡಿಯೋ ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಂಟರ್ವ್ಯೂ ಒಂದರಲ್ಲಿ ನಿರೂಪಕಿ ಕೇಳ್ತಾರೆ ದಿನಕರ್ ಅವರಿಗೆ, ಸ್ಟಾರ್ ತಮ್ಮನಾಗಿದ್ದರೂ ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ, ಸ್ಟಾರ್ ಆಗಿದ್ದರೂ ತಮ್ಮನಿಗೆ ಮನೆ ಕಟ್ಟಿಸಿಕೊಟ್ಟಿಲ್ಲ ಅಂತ ದರ್ಶನ್ ಅವರ ಬಗ್ಗೆ ಸ್ಪ್ರೆಡ್ ಆಗ್ತಿರುವಂಥ ಆರೋಪದ ಬಗ್ಗೆ ನಿರೂಪಕಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರಿಸಿರುವಂತಹ ದಿನಕರ್ ಅವರು ಈ ಊಹಾಪೋಹಗಳನ್ನು ಶುರು ಮಾಡಿದ್ದು ಲಕ್ಷ್ಮೀನಾರಾಯಣ್ ಪವರ್ ಟಿವಿಯಲ್ಲಿದ್ದಾಗ. ಸೊ ಅವರನ್ನೇ ಕೇಳಬೇಕು. ಲಕ್ಷ್ಮೀನಾರಾಯಣಿಗೆ ಚೆನ್ನಾಗಿ ಗೊತ್ತು, ನನ್ನ ಪರಿಸ್ಥಿತಿ ಗೊತ್ತು, ನಾವು ಒಳ್ಳೆಯ ಫ್ರೆಂಡ್ಸ್, ಸಿಕ್ಕಾಗೆಲ್ಲ ಚೆನ್ನಾಗಿ ಮಾತನಾಡ್ತೀವಿ. ಏನಕ್ಕೆ ಆ ಟಾಪಿಕ್ ಬಂತು? ದರ್ಶನ್ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ರಾ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರು ಸುಳ್ಳೇ ಹೇಳಿದ್ದು. ನಾನು ಕ್ವಶನ್ ಕೇಳಿದ್ರು ಆನ್ಸರ್ ಹೇಳಲಿಲ್ಲ. ಇಲ್ಲ, ನಿಮ್ಮ ಜೊತೆ ಇದ್ದವರು ಹೇಳಿದರು ಅಂತ ಹೇಳಿದರು. ಯಾರು ಹೇಳಿದ್ದು ಅಂತ ಹೇಳಲಿ. ನಾನು ಹೇಳ್ತಾ ಇದ್ದೀನಲ್ಲ, ಲಕ್ಷ್ಮೀನಾರಾಯಣ್ ಪವರ್ ಟಿವಿಯಲ್ಲಿದ್ದಾಗ ಹೇಳಿದ್ದು ಅಂತ ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀನಲ್ಲ, ನೀವು ಹೇಳಿ. ಹೌದು, ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಆದರೆ ಪರಿಸ್ಥಿತಿ ಚೆನ್ನಾಗಿದೆ, ದೇವರು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ ಅಂತ ದಿನಕರ್ ಅವರು ಹೇಳಿದ್ದಾರೆ. ಈ ಮೂಲಕ ಪವರ್ ಟಿವಿ ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡಿದ ಬಗ್ಗೆ, ಊಹಾಪೋಹವನ್ನು ಹರಿಬಿಟ್ಟ ಬಗ್ಗೆ ದಿನಕರ್ ಅವರು ಹೇಳಿದ್ದಾರೆ. ನೇರವಾಗಿ ರಿಪೋರ್ಟರ್ ಲಕ್ಷ್ಮೀನಾರಾಯಣನೇ ಈ ಒಂದು ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡಿದ್ದು, ಊಹಾಪೋಹವನ್ನು ಬಿತ್ತರಿಸಿದ್ದು ಅಂತ ದಿನಕರ್ ಹೇಳಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ವೈರಲ್ ಆಗ್ತಾ ಇದೆ. ಪವರ್ ಟಿವಿ ರಿಪೋರ್ಟರ್ ಇಲ್ಲೇ ಸಲ್ಲದ ಸುದ್ದಿ ಮಾಡಿರೋ ಬಗ್ಗೆ ನೇರವಾಗಿ ದಿನಕರ್ ಹೇಳಿದ್ದಾರೆ. ಅದಕ್ಕೆ ಆ ವರದಿಗಾರನಲ್ಲೂ ಉತ್ತರವಿಲ್ಲ ಅಂತಲೂ ದಿನಕರ್ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ. ಇದೊಂದು ಉದಾಹರಣೆ ಅಷ್ಟೆ. ಪವರ್ ಟಿವಿ ಅಂತಲ್ಲ, ಪದೇ ಪದೇ ಮಾಧ್ಯಮಗಳು ಸುದ್ದಿಯ ವಿಚಾರದಲ್ಲಿ ಯಾರೋ ಹೇಳಿದರು ಅಂತಲೋ, ಎಲ್ಲೋ ಕೇಳಿದ ಮಾತು ಅಂತಲೋ ಊಹಾಪೋಹ ಎಲ್ಲ ಸೇರಿಸಿದರೆ ಅದನ್ನು ಬ್ರೇಕಿಂಗ್ ನ್ಯೂಸ್ ಅಂತ ಬೆನ್ನು ತಟ್ಟಿಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ. ಪತ್ರಿಕೋದ್ಯಮ ಎಲ್ಲಿ ಸಾಗ್ತಾ ಇದೆ ಎಂಬ ಆತಂಕವನ್ನು ಕೂಡ ಇಂತಹ ಕೆಲವು ಬೆಳವಣಿಗೆಗಳು ಸೃಷ್ಟಿಸ್ತಾ ಇದೆ ಎಂದರೆ ತಪ್ಪಾಗಲ್ಲ. ಸ್ವಲ್ಪ ಆದರೂ ಜವಾಬ್ದಾರಿತನ, ನೈತಿಕತೆ ಉಳಿಸ್ಕೊಳ್ಬೇಕಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ ಮಾಡಿ.